ಗ್ಯಾಸ್ ಸಂಕಷ್ಟದಿಂದ ಕಂಗೆಟ್ಟಿದ್ದ ಹೋಟೆಲುಗಳಿಗೆ ಗುಡ್ ನ್ಯೂಸ್. ರಾಜ್ಯದ ಮನವಿಗೆ ಸ್ಪಂದಿಸಿದೆ ಕೇಂದ್ರ. ಪೆಟ್ರೋಲಿಯಂ ಇಲಾಖೆಯಿಂದ ಮಾರ್ಚ್ 23ರಿಂದ 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಹೆಚ್ಚಳ ಮಾಡಲಾಗುತ್ತೆ. ಹೋಟೆಲ್ಗಳಿಗೆ ಈಗಾಗಲೇ 30% ಗ್ಯಾಸ್ ಪೂರೈಸ್ತಾ ಇದೆ ಕೇಂದ್ರ. ಸೋಮವಾರದಿಂದ ಹೆಚ್ಚುವರಿಯಾಗಿ 20% ಅನಿಲ ಪೂರೈಕೆಯಾಗುತ್ತೆ. ರಾಜ್ಯದಲ್ಲಿ ಹಾಲಿ ಬೇಡಿಕೆಯ ಪೈಕಿ 50% ವಾಣಿಜ್ಯ ಅನಿಲ ಪೂರೈಕೆ ಆಗತ್ತೆ. ರಾಜ್ಯ ಸರ್ಕಾರಗಳಿಗೆ ಪೆಟ್ರೋಲಿಯಂ ಇಲಾಖೆ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ನೀಡಿದ್ದಾರೆ. ಈ ಪೈಕಿ ಆದ್ಯತೆ ಮೇರೆಗೆ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗುತ್ತೆ. ಈ ಹಿಂದೆ ಹೋಟೆಲ್ ಮಾಲೀಕರ ಆಗ್ರಹ ಆಗಿತ್ತು, 50% ಆದರೂ ನಮಗೆ ಗ್ಯಾಸ್ಗಳ ಪೂರೈಕೆ ಮಾಡಿ ಅಂತ. ಅದರಂತೆ ಈಗ ಅವರ ಬೇಡಿಕೆ ನಿಜ ಆಗತ್ತೆ. ಸದ್ಯದ ಮಟ್ಟಿಗೆ 30% ಗ್ಯಾಸ್ ಪೂರೈಕೆ ಆಗ್ತಾ ಇತ್ತು, ಹೆಚ್ಚುವರಿಯಾಗಿ 20% ಪೂರೈಕೆ ಮಾಡಲಾಗುತ್ತೆ ಸೋಮವಾರದಿಂದ ಅಂತ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರೋ ಪತ್ರ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಹೋಟೆಲ್ ಮಾಲೀಕರ ಸಂಘ ಮನವಿ ಏನಿತ್ತು ಅಂದ್ರೆ 50% ಆದರೂ ಗ್ಯಾಸ್ ಅವೈಲಬಿಲಿಟಿ ಸಿಗೋ ಹಾಗೆ ಮಾಡಿ ಅಂತ. ಅದರ ಜೊತೆಗೆ ಸದ್ಯಕ್ಕಂತೂ ಕೆಲವೊಂದು ಸಣ್ಣ ಪುಟ್ಟ ಹೋಟೆಲ್ಗಳಂತೂ ಬಾಗಿಲು ಹಾಕೊಂಡ್ಬಿಟ್ಟಿವೆ. ಇನ್ನೂ ಹೆಚ್ಚುವರಿಯಾಗಿ 20% ಗ್ಯಾಸ್ ಪೂರೈಕೆ ಆಗುತ್ತೆ ಅಂತ ಕೇಂದ್ರದಿಂದ ಸುದ್ದಿ ಬಂದಿದೆ. ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಯಾವ ರೀತಿ ಪೂರೈಕೆ ಆಗುತ್ತೆ? ಭಾವನಾ, ಇನ್ನೇನು ಅಂದ್ರೆ ನಿತ್ರಾಣಗೊಂಡಂತ ಅವಸ್ಥೆಯಲ್ಲಿದ್ದಂತಹ ಹೋಟೆಲ್ಗಳು, ಸಣ್ಣ ಪುಟ್ಟ ದರ್ಶಿನಿಗಳು, ರೆಸ್ಟೋರೆಂಟ್ಗಳು, ಅದೇ ರೀತಿ ಡಾಬಾಗಳಿಗೂ ಕೂಡ ಕಷ್ಟ ಬಂದಿದ್ದು ನೋಡಿಯೇ ಇದ್ದೇವೆ. ಕಳೆದ 15ರಿಂದ 20 ದಿನಗಳ ಇಂದಲೂ ಕೂಡ ಇಂಥ ಕಷ್ಟ ಸುದ್ದಿಗಳನ್ನ ನಾವು ಮಾಡ್ತಾನೆ ಇದ್ದೇವೆ. ಅವರ ಬೇಡಿಕೆಗಳು ಏನು ಅನ್ನುವಂಥದ್ದನ್ನ ಸರ್ಕಾರದ ಮುಂದೆ ಮಾಧ್ಯಮಗಳು ಇಡುವುದರ ಜೊತೆಗೆ ಹೋಟೆಲ್ ಮಾಲೀಕರ ಸಂಘಗಳಿರ್ಬೋದು, ರೆಸ್ಟೋರೆಂಟ್ ಮಾಲೀಕರ ಸಂಘಗಳಿರ್ಬೋದು, ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ರು. ಈಗ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಈ ಬಗ್ಗೆ ಪೆಟ್ರೋಲಿಯಂ ಖಾತೆ ಸಚಿವರಿಗೆ ಪತ್ರಗಳನ್ನು ಕೂಡ ಬರೆದಿದ್ರು. ನಮ್ಮ ರಾಜ್ಯದ ಸ್ಥಿತಿ ಹೀಗಿದೆ, ಇದನ್ನ ನೀವು ಬೇಡಿಕೆಯನ್ನ ಪೂರೈಸಬೇಕು ಅನ್ನುವಂತಹ ಒತ್ತಾಯ ಆಗ್ರಹವನ್ನು ಕೂಡ ಮಾಡಿದ್ರು. ಈವನ್ ಕರ್ನಾಟಕದ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಪತ್ರ ಬರೆದಿದ್ರು ಪೆಟ್ರೋಲಿಯಂ ಸಚಿವರಿಗೆ. ಈ ರೀತಿಯಾದಂತಹ ಸಮಸ್ಯೆ ಇದೆ, ಇದನ್ನ ಪರಿಹರಿಸಿ ಅನ್ನುವಂತ ಆಗ್ರಹವನ್ನು ಕೂಡ ಮಾಡಿದ್ರು. ಆದ್ರೆ ಇವತ್ತು ಏನು ಬಂದಿರುವಂತಹ ಸ್ಟಾಕ್ ಅನ್ನ ಗಮನಿಸಿ, ಅದರ ಜೊತೆಗೆ ನಾವು ಇನ್ನೊಂದಷ್ಟು ದಿನ ನಾವು ಈ ಕೊರತೆಯನ್ನ ನೀಗಿಸಲಿಕ್ಕೆ ನಮ್ಮ ಹತ್ರ ಎಲ್ಲಾ ರೀತಿಯ ಸಿದ್ಧತೆಗಳು ಇದೆ ಅನ್ನುವಂತ ಮನವರಿಕೆ ಆದ ಬಳಿಕ ಪೆಟ್ರೋಲಿಯಂ ಸಚಿವಾಲಯ ಮತ್ತು ಪೆಟ್ರೋಲಿಯಂ ಸಚಿವಾಲಯದ ಕಾರ್ಯದರ್ಶಿ ಎಲ್ಲಾ ರಾಜ್ಯ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಸ್ಥರಿಗೆ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು. ಇವತ್ತು ಪತ್ರವನ್ನ ಬರೆದು ಕಮರ್ಷಿಯಲ್ ಗ್ಯಾಸ್ಗೆ ಸಂಬಂಧಪಟ್ಟ ಹಾಗೆ 20% ನಾವು ಹೆಚ್ಚುವರಿಯಾಗಿ ಪೂರೈಕೆ ಮಾಡ್ತೇವೆ ಅನ್ನುವಂತ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ. ಅದು ಕೂಡ ಸೋಮವಾರದಿಂದಲೇ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸೋಮವಾರದಿಂದ ಒಂದಷ್ಟು ಹೋಟೆಲ್ ಮಾಲೀಕರು ನಿರಾಳ ಆಗಬಹುದು. ಈ ಹಿಂದೆ ಹೆಚ್ಚುವರಿಯಾಗಿ 30% ಕೊಡ್ತೇವೆ ಅನ್ನುವಂಥದ್ದನ್ನ ಹೇಳಿತ್ತು ಕೇಂದ್ರ ಸರ್ಕಾರ. ಅದೇ ರೀತಿ ಹೋಟೆಲ್ ಅಥವಾ ವಾಣಿಜ್ಯ ಉದ್ಯಮಿಗಳಿಗೆ ಅಥವಾ ಕಮರ್ಷಿಯಲ್ ಸಿಲಿಂಡರ್ನ ಪೂರೈಕೆ ಮಾಡುವಂತ ಹಿನ್ನೆಲೆಯಲ್ಲಿ 30% ಹೆಚ್ಚುವರಿಯಾಗಿ ಮಾಡಿತ್ತು. ಆದ್ರೆ ಇದಕ್ಕೆ ಸಾಲೋದಿಲ್ಲ ಅನ್ನುವಂತ ಬೇಡಿಕೆ ಕೂಡ ಹೋಟೆಲ್ ಮಾಲೀಕರಿಂದ ಬಂದಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಬಂದಿರುವಂತಹ ಸ್ಟಾಕು ಮತ್ತೆ ಬರಲಿರುವಂತಹದ್ದನ್ನು ಕೂಡ ಗಮನದಲ್ಲಿ ಇರಿಸಿಕೊಂಡು ಮತ್ತಷ್ಟು ಅಂದ್ರೆ ಹೆಚ್ಚುವರಿಯಾಗಿ ಇನ್ನೊಂದು 20% ಅಲೋಕೇಶನ್ ಅನ್ನು ಕೂಡ ಮಾಡಿರುವಂತದ್ದು ವಾಣಿಜ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಹೋಟೆಲ್ಗಳಿಗೆ, ಡಾಬಾಗಳಿಗೆ, ರೆಸ್ಟೋರೆಂಟ್ಗಳಿಗೆ, ಅದರ ಜೊತೆಗೆ ಆದ್ಯತಾ ವಲಯಗಳನ್ನಾಗಿ ಮಾಡಿರುವಂತಹ ಈವನ್ ಇನ್ಕ್ಲೂಡಿಂಗ್ ಏನು ಮೈಗ್ರೆಂಟ್ ಲೇಬರ್ಸ್ ಅನ್ನು ಕೂಡ ಗಮನದಲ್ಲಿಟ್ಕೊಂಡು ಅವ್ರಿಗೂ ಕೂಡ 5 kg ಸಿಲಿಂಡರ್ ಅನ್ನ ನೀವು ನೀಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಅವರು ನೋಂದಾವಣಿ ಮಾಡ್ಕೊಂಡಿರ್ಬೇಕಂದ್ರೆ ಏಕಾಏಕಿ ಹೋಗಿ ಕೊಡಿ ಅಂದ್ರೆ ಸಿಗೋದಿಲ್ಲ. ಅವ್ರು ರಿಜಿಸ್ಟರ್ ಮಾಡಿರ್ಬೇಕು, ರಿಜಿಸ್ಟರ್ ಮಾಡ್ಕೊಂಡು ಕೇಳಿದ್ರೆ ಕೊಡ್ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಕಾಳಸಂತೆಯಲ್ಲಿ ನಡೀತಾ ಇರುವಂತಹ ವ್ಯವಹಾರದ ಮೇಲೆ ಪೂರ್ತಿಯಾಗಿ ರಾಜ್ಯ ಸರ್ಕಾರಗಳ ಗಮನವನ್ನ ಹರಿಸಬೇಕು. ಆ ನಿಟ್ಟಿನಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಆ ಕಠಿಣ ಕ್ರಮಗಳನ್ನ ನೀವು ಕೈಗೊಳ್ಳಬೇಕು ಅನ್ನುವಂತ ಎಚ್ಚರಿಕೆ ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಭಾವನಾ. ಧನ್ಯವಾದ ಮಂಜು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.